ಕ್ಯಾಶುವಲ್ ವೇರ್ಸ್ ಆ್ಯಂಡ್ ಫೆಸ್ಟಿವಲ್ ವೇರ್ಗೂ ತೊಗೊಂಡ್ಬಿಡೋಣ ಔಟ್ಗೆ ಅಂತ ತೊಗೊಂಡಿದ್ದೀನಿ. ಔಟ್ಫಿಟ್ನ ಮಾತ್ರ ಶಾಪ್ ಮಾಡಿಲ್ಲ ಆ್ಯಂಡ್ ಇವನ್ ಸಮ್ ಇಯರಿಂಗ್ಸ್ನು ಕೂಡ ಶಾಪ್ ಮಾಡಿದ್ದೀನಿ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತಮ್ನೇನಲ್ಲಿ ನೋಡಿರೋ ಹಾಗೆ ಇಟ್ಸ್ ಆಲ್ ಅಬೌಟ್ ಫ್ಲಿಪ್ಕಾರ್ಟ್ ಹಾಲ್. ಸೊ ನಿಮ್ಮ ಟೈಮ್ನ ಜಾಸ್ತಿ ವೇಸ್ಟ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನಗೆ ಬೇಸಿಕಲಿ ಕುರ್ತೀಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಮೋರ್ ಓವರ್ ಈ ಪ್ಯಾಂಟ್ ಸಪ್ರೇಟ್ ತೊಗೊಂಡು, ಟಾಪ್ ಸಪ್ರೇಟ್ ತೊಗೊಂಡು, ದುಪಟಾನ್ ಸಪ್ರೇಟ್ ತೊಗೊಂಡು ಆ ಥರ ಮ್ಯಾಚ್ ಮಾಡೋದಕ್ಕೆ ನಂಗೆ ಸೀರಿಯಸ್ಲಿ ಇಷ್ಟ ಇಲ್ಲ. ಏನಾದ್ರು ತೊಗೊಂಡ್ರು ಒಂದು ಸೆಟ್ ಕುರ್ತಿ ಅಷ್ಟೇ, ಮುಗೀತು. ಸೊ ತುಂಬ ತೊಗೊಂಡೇ ಇರಲಿಲ್ಲ ನಾನು. ಸೊ ತುಂಬ ದಿವಸದಿಂದ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಇವಾಗ ಫೆಸ್ಟಿವಲ್ ಹಬ್ಬ ಬರ್ತಾ ಇರೋದ್ರಿಂದ ಒಂದೇ ಸಲ ಶಾಪ್ ಮಾಡಿಬಿಡೋಣ, ಒಂದೊಂದೇ ತೊಗೋತೀನಿ ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ಕ್ಯಾಶುವಲ್ ವೇರ್ಸ್ ಆ್ಯಂಡ್ ಫೆಸ್ಟಿವಲ್ ವೇರ್ಗೂ ತೊಗೊಂಡ್ಬಿಡೋಣ ಔಟ್ಗೆ ಅಂತ ತೊಗೊಂಡಿದ್ದೀನಿ. ಔಟ್ಫಿಟ್ನ ಮಾತ್ರ ಶಾಪ್ ಮಾಡಿಲ್ಲ ಆ್ಯಂಡ್ ಇವನ್ ಸಮ್ ಇಯರಿಂಗ್ಸ್ನು ಕೂಡ ಶಾಪ್ ಮಾಡಿದ್ದೀನಿ. ಬಿಕಾಸ್ ಐ ಲವ್ ಇಯರಿಂಗ್ಸ್. ನನಗೆ ಜುಮ್ಕಾಸ್ ಅಂದರೆ ಹೆವಿ ಸಖತ್ ಇಷ್ಟ. ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಫಸ್ಟ್ ಇಸ್ ದಿಸ್ ಕುರ್ತಿ ಸ್ಕರ್ಟ್ ಸೆಟ್. ಇದು ಬಂದು ಇಟ್ಸ್ ನಾರ್ಮಲ್, ಇದು ನಾರ್ಮಲ್ ಕುರ್ತಿ ಆ್ಯಂಡ್ ಇದು ಈ ಥರ ಬರುತ್ತೆ. ಮುಂದೆಗಡೆ ಈ ಥರ ಒಂದು 2 ಬೀಟ್ ಕೊಟ್ಟು ನಾರ್ಮಲ್ ಮ್ಯಾಂಗೋ ಡಿಸೈನ್ ಬರುತ್ತೆ. ಆ್ಯಂಡ್ ಸ್ಲೀವ್ಸ್ ಈ ಥರ ಇದೆ ನಾರ್ಮಲ್ ಆಗಿ. ಆ್ಯಂಡ್ ನನಗೆ ಬೇಸಿಕಲಿ ಸ್ಕರ್ಟ್ಸ್ ಅಂದರೆ ತುಂಬಾ ಇಷ್ಟ. ಅವಾಗೆಲ್ಲ ಅಷ್ಟು ಸ್ಕರ್ಟ್ಸ್ ಹಾಕೋತಾ ಇರಲಿಲ್ಲ, ಬಟ್ ಇವಾಗ ಸ್ಕರ್ಟ್ಸ್ ಮೇಲೆ ಹೆವಿ ಲವ್ ಆಗಿದೆ ಸೀರಿಯಸ್ಲಿ. ಸೊ ಅದೇ ಥರ ಸ್ಕರ್ಟ್ಸ್ದು ಅಟ್ಲೀಸ್ಟ್ ಒಂದು ತಗೊಳ್ಳೋಣ ಅಂತ ಇದನ್ನು ಶಾಪ್ ಮಾಡಿದೆ ನಾನು. ಇಟ್ಸ್ ಲೈಕ್ ದಸ್, ಈ ಥರ ಇದೆ ನಾರ್ಮಲ್. ಇಟ್ಸ್ ಇನ್ ದ ಫಾರ್ಮ್ ಆಫ್ ಪಿಂಕ್ ಆ್ಯಂಡ್ ಲೈಟ್ ಬ್ರೌನ್ ಆ್ಯಂಡ್ ಈವನ್ ಸಮ್ ಪ್ಲಾಂಟ್ ಗ್ರೀನ್ ಕಲರ್ ಇದೆ. ಆ್ಯಂಡ್ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಟ್ರಾನ್ಸ್ಪರೆಂಟ್ ಇಲ್ಲ ಆ್ಯಂಡ್ ತುಂಬ ಚೆನ್ನಾಗಿದೆ ಮಟೀರಿಯಲ್. ಇದನ್ನು ಐ ವುಡ್ ರೇಟ್ ಇಟ್ 9 out of 10. ನೆಕ್ಸ್ಟ್ ಇಸ್ ದಿಸ್ ಗ್ರೀನ್ ಕಲರ್. ಇದು ಬಂದು ಇವನ್ ಕುರ್ತಾ ಸ್ಕರ್ಟ್ ಸೆಟ್. ಇದು ಇಟ್ಸ್ ನಾಟ್ ಅ ಸ್ಕರ್ಟ್, ಇಟ್ಸ್ ಅ ಲಾಂಗ್ ಗೌನ್ ಥರ. ಇಟ್ಸ್ ಲಾಂಗ್ ಗೌನ್, ನಾರ್ಮಲ್ ನೆಕ್, ಸ್ಲೀವ್ಲೆಸ್, ಸಿಂಪಲ್ ನೆಕ್, ನಾರ್ಮಲ್ ರೌಂಡ್ ಶೇಪಲ್ಲಿದೆ. ಆ್ಯಂಡ್ ಲೆಂತ್ ಬರುತ್ತೆ ಫುಲ್, ಬಾರ್ಡರ್ ಈ ಥರ ಇದೆ. ಆ್ಯಂಡ್ ಇದ್ರ ಮೇಲೆ ಹಾಕೊಳ್ಳೋದಕ್ಕೆ ಕೋಟ್. ಇದಕ್ಕೆ ಕಾಲರ್ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಯು ಕ್ಯಾನ್ ಟೈ ದಸ್ ವಿತ್ ಎಕ್ಸ್ಟ್ರಾ ಏನಾದರೂ ಕಲರ್ಫುಲ್ ಆಗಿರಲಿ, ಪ್ಲೇನ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಕಲರ್ ಬೀಟ್ಸ್ನ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ದಿಸ್ ಈಸ್ ದ ಕೋಟ್ ಅದ್ರ ಮೇಲೆ ಹಾಕೊಳ್ಳೋದಕ್ಕೆ. ಆ್ಯಂಡ್ ಫೋಟೋ ಡಿಸ್ಪ್ಲೇ ಆಗ್ತಿರುತ್ತೆ, ಅದರಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಫೋಟೋ ಆರ್ ವಿಡಿಯೋ ಅನ್ಸುತ್ತೆ. ನೆಕ್ಸ್ಟ್ ಆ್ಯಕ್ಚುಲಿ ನಾರ್ಮಲ್ ಸಿಂಪಲ್ ಕುರ್ತೀಸ್ನ ಇವೆರಡನೇ ಶಾಪ್ ಮಾಡಿದ್ದು ನಾನು. ಇನ್ನು ಏನಿದ್ರು ನೆಕ್ಸ್ಟ್ ಫೆಸ್ಟಿವಲಿಗೆ ತೊಗೊಂಡೆ. ಬಿಕಾಸ್ ಇವಾಗ ದೀಪಾವಳಿ ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಯಾವ ಹಬ್ಬ ಇದೆ ಗೊತ್ತಿಲ್ಲ, ಇಟ್ಸ್ ಓಕೆ. ಸೊ ನನಗೆ ಫೆಸ್ಟಿವಲ್ ವೇರ್ ಹಾಕೊಳ್ಳೋದು, ಫೆಸ್ಟಿವಲ್ ವೇರ್ಸ್ನ ವೇರ್ ಮಾಡೋದು ಅಂತ ಅಂದರೆ ತುಂಬ ಇಷ್ಟ. ಅದೇನೋ ಗೊತ್ತಿಲ್ಲ, ಈ ಒಂದು ಡಿಸೈನ್ ಇರಬೇಕು ಅದರಲ್ಲಿ ಚೆನ್ನಾಗಿ, ಆ ಥರ ಡ್ರೆಸ್ಸಸ್ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ತಗೊಂಡೆ. ನೆಕ್ಸ್ಟ್ ಇಸ್ ದಿಸ್ ಪರ್ಪಲ್ ಕಲರ್. ಆ್ಯಕ್ಚುಲಿ ನಾನು ಕಲರ್ ಟ್ರೈ ಮಾಡ್ತಾ ಇರೋದೇ ಇವಾಗ. ಅವಾಗೆಲ್ಲ ಬರೀ ಬ್ಲ್ಯಾಕ್, ವೈಟ್, ಗ್ರೇ ಬರೀ ಇದೇ ಥರ ಯೂಸ್ ಮಾಡ್ತಾ ಇದ್ದೆ. ಸೊ ಯಾಕೆ ನಾನು ಏನಾದರೂ ಡಿಫ್ರೆಂಟಾಗಿ ಲೈಕ್ ಕಲರ್ ಟ್ರೈ ಮಾಡಬಾರ್ದು, ಹೇಗೆ ಕಾಣಿಸುತ್ತೆ ನನಗೆ ಅಂತ ಈ ಸಲ ನಾನೆಲ್ಲ ಶಾಪ್ ಮಾಡಿರೋದು ಆಲ್ಮೋಸ್ಟ್ ನಾನು ಯೂಸ್ ಮಾಡದೇ ಇರೋ ಕಲರ್ಸ್ನೇ ಶಾಪ್ ಮಾಡಿದ್ದೀನಿ. ಸೊ ಅದರಲ್ಲಿ ಈ ಒಂದು ಪರ್ಪಲ್ ಕಲರ್ ಕೂಡ ಒಂದು. ಆ್ಯಂಡ್ ಇದು ವಿ ನೆಕ್ ಇದೆ. ವಿ ನೆಕ್ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ವೈ ಬಿಕಾಸ್ ಆ ವಿ ನೆಕ್ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಇದನ್ನು ವಿ ನೆಕ್ ತೊಗೊಂಡೆ. ಆ್ಯಂಡ್ ನಾರ್ಮಲ್ ಡಿಸೈನ್ ಕೂಡ ವಿ ಶೇಪಲ್ಲೇ ಇದೆ. ಆ್ಯಂಡ್ ಇದು ಕಲರ್ಸ್ ನಾರ್ಮಲ್, ಇದು ಲೋಟಸ್ ಡಿಸೈನ್ ಇದೆ ನಾರ್ಮಲ್, ಕೆಳಗೆ ಈ ಥರ ಇದೆ. ಸೊ ಪ್ಯಾಂಟ್ ಬಂದು ಈ ಥರ ಬರುತ್ತೆ. ಇಟ್ಸ್ ಪಟೇಲಾ ಪ್ಯಾಂಟ್ ಥರ ಬರುತ್ತೆ. ನನಗೆ ಆ್ಯಕ್ಚುಲಿ ಪ್ಯಾಂಟ್ ತುಂಬ ಇಷ್ಟ ಆಯಿತು. ಟಾಪ್ನ ಮ್ಯಾಚ್ ಮಾಡೋದಕ್ಕೆ ಈ ಥರ ಬಾರ್ಡರಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಪ್ಯಾಂಟಿಗೆ. ಪ್ಯಾಂಟ್ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕೂಡ ಇದೆ. ಪ್ಯಾಂಟ್ ಮತ್ತು ಟಾಪ್ ಪ್ಲೇನ್ ಇರೋದ್ರಿಂದ ಒಂದು ಲುಕ್ ಬರಲಿ ಅಂತ ದುಪಟ್ಟಾನ ಈ ಥರ ಫ್ಲಾರಲಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಾರ್ಮಲ್ ಡಿಸೈನ್ ಈ ಥರ ಇದೆ ಬಾರ್ಡರಲ್ಲಿ. ಆ್ಯಂಡ್ ದಿಸ್ ಐ ವುಡ್ ರೇಟ್ ಇಟ್ 9 out of 10. ಇಸ್ ಒನ್ ಆಫ್ ಮೈ ಫೇವ್ರೆಟ್. ದಿಸ್ ಬ್ಲೂ ಕಲರ್, ನನಗೆ ಆ್ಯಕ್ಚುಲಿ ಬ್ಲೂ ಕಲರ್ಸ್ ಅಂದರೆ ತುಂಬ ಇಷ್ಟ. ಐ ಡೋಂಟ್ ನೋ ವೈ. ಹಾಗೆ ಕುರ್ತಿ ಸೆಟ್ ಇದನ್ನು ಕೂಡ
ಇದು ಪ್ಲೇನ್ ಇದೆ ಆ್ಯಂಡ್ ನಾರ್ಮಲ್ ಇಲ್ಲಿ ಬೀಟ್ಸ್ ವೈಟ್ ಬೀಟ್ಸ್ ಬರುತ್ತೆ ಆ್ಯಂಡ್ ಇವನ್ ಸ್ಲೀವ್ಸ್ ಅಲ್ಲಿ ಕೂಡ ನೆಟೆಡ್ ಮತ್ತೆ ಥ್ರೆಡ್ಸ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಪ್ಯಾಂಟ್ ನಾರ್ಮಲ್ ಆಗೇ ಇದೆ ಪ್ಯಾಂಟು ಆ್ಯಂಡ್ ಲಾಸ್ಟಲ್ಲಿ ಈ ಥರ ಒಂದು ಮೌಂಟೇನ್ ಶೇಪ್ ಡಿಸೈನ್ ಕೊಟ್ಟಿದ್ದಾರೆ, ಅಂದರೆ ಟ್ರಯಾಂಗಲ್ ಶೇಪ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ನಾರ್ಮಲ್ ಇಲ್ಲೂ ಸೈಡಲ್ಲಿ ಕೂಡ ಬೀಡ್ಸ್ನ ಕೊಟ್ಟಿದ್ದಾರೆ, ವೈಟ್ ಬೀಡ್ಸ್ ಟಾಪ್ನ ಮ್ಯಾಚ್ ಮಾಡೋದಕ್ಕೆ. ಆ್ಯಂಡ್ ಈ ಪ್ಯಾಂಟಲ್ಲಿ ಇನ್ನೊಂದು ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಯು ಗೈಸ್ ಹ್ಯಾವ್ ಪಾಕೆಟ್ ಇನ್ ಇಟ್. ನನಗೆ ಬೇಸಿಕಲಿ ಪಾಕೆಟ್ ಇರೋ ಯಾವುದೇ ಒಂದು ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ಯಾವುದೇ ಒಂದು ಔಟ್ಫಿಟ್ ಆಗಿರ್ಬೋದು ತುಂಬ ಇಷ್ಟ. ಸೊ ದ ಥಿಂಗ್ ಈಸ್ ಅದರಲ್ಲಿ ಪಾಕೆಟ್ ಇದೆ, ಈ ಕಡೆನೂ ಇದೆ ಆ್ಯಂಡ್ ಎರಡು ಕಡೆನೂ ಪಾಕೆಟ್ಸ್ ಇದೆ. ಎಲ್ಲರೂ ಕರ್ ಶೇಪ್ಸ್ ಎಲ್ಲ ಇಟ್ಕೋಬೋದು. ಆ್ಯಕ್ಚುಲಿ ಯು ಕ್ಯಾನ್ ಕೀಪ್ ಇಟ್ ಎವ್ರಿಥಿಂಗ್, ಫೋನ್, ಕರ್ ಶೇಪ್ಸ್, ಎವ್ರಿಥಿಂಗ್ ಎಲ್ಲನೂ ಇಟ್ಕೋಬೋದು. ಆ್ಯಂಡ್ ಇದೆರಡು ಮ್ಯಾಚ್ ಮಾಡೋದಕ್ಕೆ ದುಪಟ್ಟಾನ ಈ ಥರ ಕೊಟ್ಟಿದ್ದಾರೆ, ನೆಟೆಡ್ ಅಂತ ಹೇಳಿದ್ನಲ್ಲ. ಸೊ ಅದೊಂದು ಮ್ಯಾಚ್ ಮಾಡೋದಕ್ಕೆ ಈ ಥರ ಒಂದು ನೆಟೆಡ್ ದುಪಟ್ಟಾನ ಕೊಟ್ಟಿದ್ದಾರೆ. ಟಾಪ್ನ ಮ್ಯಾಚ್ ಮಾಡೋದಕ್ಕೆ ಈ ಡಿಸೈನ್ ಆ್ಯಂಡ್ ಪ್ಯಾಂಟ್ನ ಮ್ಯಾಚ್ ಮಾಡೋದಕ್ಕೆ ಈ ಡಿಸೈನ್. ಸೊ ತುಂಬ ಇಷ್ಟ ಆಯಿತು ನನಗಿದಂತೂ. ಐ ವುಡ್ ರೇಟ್ ಇಟ್ 10 out of 10 ಆ್ಯಂಡ್ ಇವನ್ ಮಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ವರ್ತ್ ಬೈಯಿಂಗ್, ಅದು 500 ಒಳಗೆ ಅಂದರೆ ಇಟ್ಸ್ ವರ್ತ್ ಬೈಯಿಂಗ್. ಸೊ ನೆಕ್ಸ್ಟ್ ಇಸ್ ದಿಸ್ ಪಿಂಕ್ ಕಲರ್ ಕುರ್ತಿ. ಇದ್ರ ಪ್ರೈಸ್ನ ನಾನು ಎಲ್ಲ ಪ್ರೈಸ್ಗಳನ್ನ ನಾನು ಪಕ್ಕದಲ್ಲ ಹಾಕಿರ್ತೀನಿ ವಿಡಿಯೋ ಕೆಳಗಡೆ. ಆ್ಯಂಡ್ ಇದು ಈ ಒಂದು ಕುರ್ತಿ ಬಂದು ಈ ಥರ ಇದೆ, ಇದು ಈ ಥರ ಡಿಸೈನ್ ಆ್ಯಂಡ್ ಈ ಥರ ಇಲ್ಲಿ ಈ ಕೆಳಗಡೆ ಈ ಬೀಡ್ಸ್ ಇದೆಯಲ್ಲ, ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ನಾನು ಯಾವುದೇ ಒಂದು ಡ್ರೆಸ್ ಮೆಟೀರಿಯಲಲ್ಲಿ ಒಂದು ಬೀಡ್ಸ್ ಅನ್ನೋದೇನಾದರೂ ಕೊಟ್ಟಿದ್ರೆ ಲೈಕ್ ಈ ಥರ, ನನಗೆ ಅದೇನೋ ಗೊತ್ತಿಲ್ಲ ತುಂಬ ಇಷ್ಟ ಆಗುತ್ತೆ. ಒಂಥರ ಫುಲ್ ಪ್ಲೇನ್ ಇದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಲೈಕ್ ಅದರಲ್ಲಿ ಏನಾದರೂ ಈ ಥರ ಬೀಡ್ಸ್ಗಳನ್ನ ಕೊಟ್ಟಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದು ನಾನು. ಆ್ಯಕ್ಚುಲಿ ಇದನ್ನು ನೋಡಿ ಒಂಥರ ಈ ಥರ ಕುರ್ತಿ ಸೆಟ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ಯಾವ್ದಾದ್ರು ಒಂದು ಡಿಫ್ರೆಂಟಾಗಿ ಇರಲಿ ಅಂತ ಇದನ್ನು ತೊಗೊಂಡೆ. ಇದು ಒಂದು ಒಟ್ನಲ್ಲಿ ಪ್ರಿಂಟೆಡ್, ಈ ಪ್ರಿಂಟ್ ಹೋಗಲ್ಲ. ಆ್ಯಕ್ಚುಲಿ ನಾನು ನೋಡಿದೆ, ಟ್ರೈ ಮಾಡಿ ಲೈಕ್ ರಬ್ ಮಾಡಿ ನೋಡಿದೆ ಹೋಗುತ್ತಾ ಹೋಗಲ್ವಾ ಅಂತ, ಬಟ್ ಹೋಗೋದಿಲ್ಲ. ಸೊ ವರ್ತ್ ಬೈಯಿಂಗ್ ಇಟ್ ಅಂತಲೇ ಹೇಳ್ಬೋದು. ಇದು ಇಷ್ಟು ಲೆಂತ್ ಬರುತ್ತೆ ಆ್ಯಂಡ್ ಪ್ಯಾಂಟ್ ಈ ಥರ ಇದೆ. ಸೊ ಪ್ಯಾಂಟ್ ನಾರ್ಮಲ್ ಈ ಥರ ಇದೆ, ಕೆಳಗಡೆ ಈ ಥರ ಫ್ರೀ ಆಗಿದೆ. ಸೊ ಓವರ್ ಆಲ್ ಇಸ್ ಗುಡ್ ಆ್ಯಂಡ್ ಇದನ್ನು ಐ ವುಡ್ ರೇಟ್ ಇಟ್ 10 out of 10 ಬಿಕಾಸ್ ನನಗೆ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರಲ್ಲ ಅಂದ್ಕೊಂಡೆ. ವೈ ಬಿಕಾಸ್ ಪ್ರಿಂಟೆಡ್ ಇರೋದ್ರಿಂದ ಆ ಪ್ರಿಂಟ್ ಒಗೆದ್ಮೇಲೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದನ್ನು ಉಜ್ಜಿ ನೋಡಿದೆ, ಆ್ಯಕ್ಚುಲಿ ಹೋಗಲಿಲ್ಲ ಪ್ರಿಂಟು. ಸೊ ಐ ವುಡ್ ರೇಟ್ ಇಟ್ 10 out of 10. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಔಟ್ಫಿಟ್. ನೆಕ್ಸ್ಟ್ ಇಯರಿಂಗ್ಸ್ ಹೋಗೋಣ. ಒನ್ ಸೆಟ್ ಇಸ್ ದಿಸ್. ಬೇಸಿಕಲಿ ಈ ಥರ ಸಿಲ್ವರ್ ಪ್ಲೇಟೆಡ್ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಥರ ನನ್ನ ಹತ್ರ ಇರಲಿಲ್ಲ ಕೂಡ, ಲೈಕ್ ನಾರ್ಮಲ್ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಆ ಥರ ಇತ್ತು. ಬಟ್ ಈ ಥರ ಮಣಿ ಇರೋದು, ಈ ಥರ ಬೀಡ್ಸ್ ಇರೋದು ಯಾವುದೂ ನನ್ನ ಹತ್ರ ಇರಲಿಲ್ಲ. ಇದಿದ್ರೆ ಫುಲ್ ಪ್ಲೇನ್ ಇರ್ತಾ ಇತ್ತು ಅಷ್ಟೇ. ಸೊ ಹಾಗಾಗಿ ಈ ಥರ ಹೊಸದಾಗಿ ತೊಗೊಳ್ಳೋಣ ಅಂತ ತೊಗೊಂಡೆ ಆ್ಯಂಡ್ ಇಟ್ಸ್ ಸೋ ಗುಡ್. ಐ ವುಡ್ ರೇಟ್ ಇಟ್ 10 out of 10. ಅದರಲ್ಲೂ ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಇರೋದ್ರಿಂದ ನಾನು 0.1 ಕೂಡ ನಾನು ಕಮ್ಮಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈಸ್ ದಿಸ್ ಗ್ರೀನ್ ಕಲರ್ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಔಟ್ಫಿಟ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ. ಸೊ ಹಾಗಾಗಿ ಆ್ಯಸ್ ಐ ಸೆಟ್ ಕಲರ್ಸ್ ಇರೋದೇನಾದರೂ ತೊಗೊಳ್ಳೋಣ ಇಯರಿಂಗ್ಸ್ ಅಂತ ತಲೆಗೆ ಬಂತು. ಸೊ ಹಾಗಾಗಿ ಇದನ್ನ ಗ್ರೀನ್ ಕಲರ್ನ ತಗೊಂಡೆ ಆ್ಯಂಡ್ ಇದನ್ನು ಕೂಡ ಐ ವುಡ್ ರೇಟ್ ಇಟ್ 10 out of 10. ಆ್ಯಂಡ್ ನೆಕ್ಸ್ಟ್ ಇಸ್ ದ ಸಿಲ್ವರ್ ಪ್ಲೇಟೆಡ್ ಇಯರಿಂಗ್. ಇದು ಒಂಥರ ಬೇಬಿ ಪಿಂಕ್ ಸ್ಟೋನ್ ಆ್ಯಂಡ್ ವೈಟ್ ಮ್ಯಾಚ್ ಇದೆ. ಐ ವುಡ್ ರೇಟ್ ಇಟ್ 10 out of 10. ನಾನು ಎಲ್ಲ ಇಯರಿಂಗ್ಸ್ನು ನಾನು 10 out of 10 ರೇಟ್ ಮಾಡ್ತೀನಿ. ನಿಮ್ಗೆ ಇದೆಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್. ನಾನು ಏನಾದರೂ ಬೇರೆ ಔಟ್ಫಿಟ್ಸ್ ಆರ್ ಆಕ್ಸೆಸರೀಸ್ ಆರ್ ಎನಿ ಸೈಡ್ ಬ್ಯಾಗ್ಸ್ ಆರ್ ಎನಿ ಬ್ಯಾಗ್ ಈ ಥರ ಎಲ್ಲ ನನಗೆ ಏನಾದರೂ ಟ್ರೈ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಪ್ಲೀಸ್ ಡೂ ಕಮೆಂಟ್ and don't forget to like, share and subscribe. See you in the next video. Bye bye.